ನೋಡಿ ಅತ್ತೆ ಎಷ್ಟು ಮಾತಾಡ್ತಾಳ ಅವಳು. ಅವಳಿಗೆ ಭಾಳ ಸಲಿಗೆ ಕೊಡಾಕತ್ತಾರ ನೀವು. ಅವ್ಳು ಹೇಳಿದಂಗೆ ಕೇಳಾಕತ್ತಾರಲ್ಲ, ಅದಕ್ಕೆ ಹಂಗೆ ಮಾಡಾಕತ್ತಾಳ ಆಕಿಗೆ ನೀವು ಇಷ್ಟು ಸಲಿಗೆ ಕೊಡಬಾರ್ದಾಗಿತ್ತು ಅತ್ತಿ. ಹಿಂಗೆಲ್ಲ ನೀವು ಸಲಿಗೆ ಕೊಟ್ಟಾಗಿ ತಲೆ ಮೇಲೆ ಏರಿ ಕುಂದ್ರಾಕತ್ತಾಳ. ನೀವು ನೋಡಿದ್ರೆ ನಿಮ್ಮ ಮಗನ ಕಡೆಯಿಂದ ಹೊಡ್ಸ್ಕೊಂಡ್ರಿ. ಇವಾಗ ಇನ್ನು ನಿಮ್ಮನ್ನು ಹೊಡೆದಾರ ನನ್ನ ನಾಳೆ ಹೊಡೆಯಂಗಿಲ್ಲ ಅನ್ನೋದು ಏನು ಗ್ಯಾರಂಟಿ? ನನಗೆ ಯಾಕೋ ಇಲ್ಲಿ ಇರೋಕ್ಕೂ ಆಗಬಾರ್ದು, ನನಗೆ ಮಾವನ್ನ ಗಂಡ ಅಂತ ಒಪ್ಕೊಳಕ್ಕೂ ಆಗಬಾರ್ದು. ಈ ಕಡೆ ನನ್ನ ಮ್ಯಾಗ ಪ್ರೀತಿ ತೋರಿಸ್ತಾರೋ, ಆ ಕಡೆ ಅಕ್ಕಿ ಮ್ಯಾಗ ಪ್ರೀತಿ ತೋರಿಸ್ತಾರೋ, ಅಥವಾ ಅಕ್ಕಿನ ಇಷ್ಟಪಡಾಕತ್ತಾರೋ ನನ್ನ ಇಷ್ಟಪಡತ್ತಾರೋ ನನಗೆ ಬಂದು ಗೊತ್ತಾಗ್ತಾ ಇಲ್ಲ ಅತ್ತೆ. ನನಗೆ ತಲೆ ಚಿಟ್ಟು ಹಿಡಿದು ಹೋಗಾಕತ್ತತಿ. ಅಯ್ಯೋ ತಲೆನ ಯವ್ವ, ಅವನು ನಿನ್ನ ಇಷ್ಟಪಡಾಕತ್ತಾನ ಯವ್ವ. ಅವನು ಅದನ್ನ ಅಂದ ನೋಡು, ನಾನು ಖುಷಿನ ಬಿಟ್ಟು ಯಾರನ್ನ ಹೆಂಡ್ತಿ ಅಂತ ಒಪ್ಕೊಲ್ಲ. ನೀನೇನಾರ ಭಾಳ ಕಾಟ ಕೊಟ್ರೆ ಇವು ತೊಗೊಂಡು ಹೋಗಿತ್ತಾನಂತ ಅಂದ. ನಾನು ಸೈಡರ ಸರಿಬೇಕಾಗಿತ್ತು, ನಾನು ಸರಿಲಿಲ್ಲ. ಅಲ್ಲೇ ನಿಂತು ಬಿಟ್ಟು ನೋಡು, ನನ್ನ ತಲೆ ಮೇಲೆ ಬಂದ ಬಿದ್ದುಬಿಡ್ತೇವ. ಬಿದ್ದುಬಿಡ್ತು, ರಗತ್ತೇನು ಬರತ್ತಿಲ್ಲ. ಆದ್ರೆ ತಲೆ ನಮ್ಮ ಗಂಡನು ಸಾಕತ್ತದೇವ ಖುಷಿ ಅಂತದ್ರಾಗ ನೀನು ಒಬ್ಬಕ್ಕೆ ತಲೆ ತಿನ್ಬೇಡವ. ನಾನು ಅವಂಗ ಹೇಳ್ತೇನೆ ವೀರ್ಯಾಗ, ಏ ಹಲ್ಕಟ್ ಬ್ಯಾಡ್ಯಾ ಬಾರ ಇಲ್ಲಿ. ಏ ವೀರ್ಯಾ ವೀರ್ಯಾ ಬೇಡ ಅತ್ತಿ, ಅವ್ರನ್ನ ನೀವು ಕರಿಯಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ಯಾಕೆ ಕರಿತೀರಿ? ಸುಮ್ಮನೆ ಅವ್ರನ್ನ ಕರೀದೇನ, ಸುಮ್ಮನೆ ಅವ್ರ ಕಡೆಯಿಂದ ಅನಿಸ್ಕೊಳ್ಳೋದೇನ? ನನಗೆ ಯಾಕೋ ಅವ್ರ ಜೊತೆ ಮಾತಾಡೋಕನೂ ಆಗವಲ್ತು. ಅಲ್ಲ ಸಿಟ್ನ್ಯಾಗ ನಿಮ್ಮ ಮೇಲೆ ಹೋಗಿದ್ದು ಹೆಂಗೆ? ಅದಕ್ಕೆ ಆಕಿಗೆ ತೊಗೊಂಡು ಹೆಟ್ಬೇಕಾಗಿತ್ತು. ತೊಗೊಳೋದ್ರಾಗಿನ ಒಂದೆರಡು ಬೋಗನಿದು ಅದನ್ನ ಬಿಟ್ಟು ಹಿಂಗೆ ಒಗದು ಬಿಟ್ರೆ ಈಗ ನಿಮ್ಮ ಬಿತ್ತ ತಲೆ ಹೊಡಿತು. ನಾಳೆ ಅವ್ರು ಕೊಲ್ಲಾಕೂ ಹೇಸಂಗಿಲ್ಲ ಅಂತ ಆತ ಸಿಟ್ನ್ಯಾಗ. ಅಲ್ಲ ಮಾವ ಹಿಂಗಿರಾಕಿಲ್ಲ, ಇವಾಗ ಯಾಕೆ ಹಿಂಗಾದ್ರು ನನಗಂತೂ ಒಂದು ಗೊತ್ತಾಗತ್ತಿಲ್ಲ ಅತ್ತಿ. ನೋಡವ, ನೀನು ಹಿಂಗೆಲ್ಲ ಅನ್ನಕ್ಕೆ ಹೋಗಬೇಡ. ವೀರ್ಯ ತುಂಬ ಭಾಳ ಒಳ್ಳೆ ಮನಸ್ಸೊಂದು. ಯಾಕೆ ಹಿಂಗೆ ಆಡಾಕತ್ತಾನ ಏನ? ಏರ ದೇವ್ಗಿ ಹೊಕ್ಕತ್ತೆ ಅಥವಾ ಆಕೆ ಏನಾರ ಮಾಟ ಗೀಟ ಮಾಡ್ಸ್ಯಾಳ ಏನ? ಬರೀ ಆಕಿನ ಅನ್ನುವಂಗೆ ಯಾರಿಗೆ ಗೊತ್ತು? ಎಲ್ಲರ ಹೋಗಿ ಕೇಳ್ಕೊಂಡು ಬರೋಣ. ಬರೀ ನೀನು ಅನ್ನುವಂಗೆ ಬೇಕಿದ್ರೆ ಮಾಡ್ಸೋಣ. ಹಾಂ, ನೀ ಏನೋ ಯೋಚನೆ ಮಾಡಬೇಡ. ನಾನು ನಿನ್ನ ಜೊತೆ ಇರ್ಬೇಕಾರ ಯಾಕೆ ಯೋಚನೆ ಮಾಡ್ತಿದ್ದೀನಿ ನೀನು? ನಾನು ಇರ್ಬೇಕಾರ ನೀನು ಯೋಚನೆ ಗೀಚನೆ ಎಲ್ಲ ಮಾಡಕ್ಕೆ ಹೋಗಲೇಬೇಡ. ಅಂದ್ರೆ ಮಾಮ ಬರೀ ನಾನು ಅನ್ನುವಂಗೆ ನೀವು ಮಾಡಿಸ್ಕೊಂಡು ಬರ್ತೀರಿ? ಹಾಂ, ಹಂಗಾದ್ರೆ ಆಯ್ತು ಅತ್ತಿ, ನೀವು ಹೆಂಗೆ ಹೇಳ್ತೀರಿ ನಾನು ಹಂಗೆ ಕೇಳ್ತೇನೆ. ಆದರೆ ಮಾಮ ಬರೀ ನನ್ನ ಹಿಂದಿಂದ ಅಡ್ಡಾಡ್ಬೇಕು. ನನ್ನ ಬಿಟ್ಟ ಮಗನಿಂದ ಹೋಗಲೇಬಾರ್ದು. ಆ ಹಾಳಾದಕ್ಕೆ ಮುಖನ ಅವರು ನೋಡಬಾರ್ದು. ಹಂಗೆ ಮಾಡು. ಮಾವ ಬರೀ ನನ್ನಷ್ಟೇ ನೋಡಬೇಕು, ನಾನಷ್ಟೇ ಇಷ್ಟಪಡಬೇಕು, ನಾನಷ್ಟೇ ಪ್ರೀತಿ ಮಾಡಬೇಕು. ಯಾಕಂದರೆ ಅವ್ರನ್ನ ನಾನು ಸಣ್ಣಕ್ಕಿದ್ದಾಗಿಂದ ನನಗೆ ತಿಳುವಳಿಕೆ ಬಂದಾಗಿಂದ ನಾನು ಅವ್ರನ್ನ ಪ್ರೀತಿ ಮಾಡೋಕತ್ತನತ್ತಿ. ಅದು ನಿನಗೂ ಗೊತ್ತೈತಿ. ಗೊತ್ತಿದ್ದನು ನಮ್ಗೆ ಮದುವೆ ಮಾಡಿಸಿದರಿ. ಆದರೆ ಮಾವ ಅಷ್ಟೊತ್ತಿಗೆ ಆಕಿನ ಮದುವೆ ಅದ. ಮಾವ ಯಾಕೆ ಆಕಿನ ಮದುವೆ ಆಗಬೇಕಾಗಿತ್ತು? ರೊಕ್ಕ ಕೊಟ್ಟ ಕಳಿಸಿದ್ರೆ ಆಗ್ತಿತ್ತು. ಆಕೆಗೆ ತಾಳಿ ಅನ್ನೋದು ಕಟ್ಟಿ ಮದುವೆ ಪಟ್ಟ ಹಾಕಿದ, ಈ ಮನೆ ಸೊಸೆ ಅನ್ನೋ ಪಟ್ಟ ಹಾಕಿ ಕೊಟ್ಟ ಮನೆಗೆ ಕರ್ಕೊಂಡು ಬಂದ. ಆಕಿ ಜೊತೆ ಒಂದು ವಾರ ಸಂಸಾರ ಮಾಡಿ ಈಗ ನೋಡಿದ್ರೆ ನನ್ನನ್ನು ಮದುವೆ ಆಗಿದ್ದಾರೆ. ಆಕೆ ನೋಡಿದ್ರೆ ನನ್ನ ಹೊಟ್ಟೆಯಾಗ ಮಗು ಐತಿ, ನನ್ನ ಹೊಟ್ಟೆಯಾಗ ಮಗು ಐತಿ ಅಂತ ಎಲ್ಲರಿಗೂ ಹೇಳಕತ್ತಾಳ. ನನಗೆ ಎಷ್ಟು ನೋವು ಆಗ್ತೈತೆ ಅನ್ನೋದು ಗೊತ್ತನ್ನತ್ತಿ ನಿನಗೆ? ನನಗೆ ಗೊತ್ತಾಗ್ತತಿ. ತಡಿಯ ವೀರ್ಯನ ಕರೆದ ಕೇಳ್ತ ನಾನು. ವೀರ್ಯ, ಏ ವೀರ್ಯ ಬಾರೋ, ಹಲ್ಕಟ್ ಬಾಡ್ಯಾ ಇಲ್ಲಿ. ಅಲ್ಲೇ ನಿಂದಿರ್ತೇನೆ, ಕರ್ತಿತ್ತದ ಕೇಳಿಸ್ತತ ಇಲ್ಲ ನಿನಗೆ? ಏನು ಬೇ ಇದು ಕರೆಯತಿ ಒಂದ ಸಮನ ವೀರ್ಯ 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 ಅಂತ ಹೇಳಿ? ಹಾಂ, ನಿನಗೆ ಚಂದ ಕರೆಯೋದು ಬರ್ತತೆ ಇಲ್ಲ? ಅಲ್ಲ, ಅಲ್ಲಿ ಏನಾರ ಮಾಡ್ತಿರ್ತಾವೆ. ನಮ್ಮ ಟೆನ್ಷನ್ದಾಗ ನಾವು ಇರ್ತಾವೆ. ನೀನು ಒಬ್ಬಾಕಿ ವೀರ್ಯ ವೀರ್ಯ ಅಂತ ಹೇಳಿ ಒಗದನ ತಪ್ಪಾತಂತ ಕಾಲು ಬಿದ್ದು ಕೇಳೀನಿ. ನೀನು ನೋಡಿದ್ರೆ ಕ್ಷಮಿಸವಲ್ಲಿ, ಈಗ ನೋಡಿದ್ರೆ ಮತ್ತೆ ನನಗೆ ಕರಿತಾಳೆ. ಅಯ್ಯೋ ಶಿವನ, ಹಲ್ಕಟ್ ಪಾಡ್ಯ ತಂದ ತಲೆ ಒಗದು ಬಿಟ್ಟು ತಲೆ ಕೆಟ್ಟು ತಲೆ ಸಾಕತ್ತ ನಂದು. ಏನು ಮಾಡೋದು? ನಿನ್ನಂತ ಮಗ ನಮ್ಗೆ ಯಾಕೆ ಸಿಕ್ಕ ಅಂತ ಅನ್ನೋಂಗೆ ಆಕತ್ತೆ ಒಂದೊಂದು ಸರಿ. ಅಲ್ಲ ನಿನಗೇನ ಹಾಳಾದವನ? ಹಾಂ, ಏನು ರೋಗ ಬಂದತ್ತಂತ ರೊಕ್ಕ ಕೊಟ್ಟ ಅದನ್ನ ಅದ್ರ ಮನ್ನ ಹಡಗಲಿ ಅದನ್ನ ಕಳಿಸಿದ್ರೆ ಮುಗಿದು ಹೋಗಿತ್ತು. ನೀನು ಅಕ್ಕಿನ ಮದುವೆಯಾಗಿ ಕರ್ಕೊಂಬಂದ ಮನೆಯಾಗಿ ಇಟ್ಕೊಂಡು ನೋಡು, ಅವಾಗ ನನಗೆ ಹಂಗೆ ಅನಿಸಿತ್ತು, ನಾನು ಹಂಗೆ ಮಾಡೀನಿ. ಈಗ ನಾನು ಏನು ಮಾಡಲಿ ಹೇಳ್ಬಿ ನೀನು? ಹಾಂ, ಅವಾಗ ನನಗೆ ಏನು ಮಾಡ್ಬೇಕಂತ ತೋರಿಸ್ದ, ಹಂಗೆ ಮಾಡಿಬಿಟ್ನಿ ನಾನು. ಈಗ ಏನು ಮಾಡ್ಬೇಕಂತ ಗೊತ್ತಾಗ್ದು, ಒದ್ದಾಡಿ ಸಾಯಾಕತ್ತನ. ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತೆ ನನಗೆ. ಏನು ಮಾಡಲಿ ಏನು ಬೀಡಲಿ ಅಂತನ ಗೊತ್ತಾಗವಲ್ತು ನನಗೆ. ಅದೇನು ಗೊತ್ತಾಗತ್ತೆ ನಿನಗೆ? ಹಾಂ, ಅದೇನು ಗೊತ್ತಾಗ್ತತಿ ನಿನಗೆ? ಮದುವೆ ಆಗ್ಬೇಕಾರೆ ತಾಳಿ ಕಟ್ಟಬೇಕಾರೆ ನಾನು ಒಂದು ಮಾತು ಕೇಳ್ಬೇಕಂತ ನಿನಗೆ ಗೊತ್ತಾಗಲಿಲ್ಲ? ಹಾಂ, ನನಗೆ ಖುಷಿ ಅಂದ್ರೆ ಇಷ್ಟ ಅವ್ವ, ಖುಷಿ ಅಂದ್ರೆ ಇಷ್ಟ, ನಾನು ಆಕಿನ ಭಾಳ ಇಷ್ಟಪಡ್ತೀನಿ, ಆಕಿನ ಮದುವೆ ಆಗೋದು ನನ್ನ ಕೆಲಸ ಹೇಳಿ ಆ ಹುಡುಗಿಗೆ ಯಾಕೆ ನೀನು ಮೋಸ ಮಾಡಿಲ್ಲ? ಹಾಂ, ಆ ಹುಡುಗಿಗೆ ಈಗ ಎರಡನೇ ಹೆಂಡತಿ ಸ್ಥಾನ ಪಟ್ಟ ಕೊಟ್ಟಿದ್ದಿ. ಹಾಂ, ಈಗ ಹಾಕಿ ನೋಡಿದ್ರೆ ಬಸರದನ್ನ ಅಂತ ಊರು ಮಂದಿಗೆಲ್ಲ ಹೇಳ್ಕೊಂತ ಅಡ್ಡಾಡುವಂಗೆ ಮಾಡಕತ್ತಿದ್ದಿ. ಈಗರ ಹೊಟ್ಟೆ ಕಾಣಂಗಿಲ್ಲ, ಮುಂದೆ ಹೊಟ್ಟೆ ಕಾಣಕತ್ತಿ ಅಂದ್ರೆ ಅವಾಗ ಏನು ಮಾಡೋದು? ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲಿಡ್ತಿ? ಬೀದಿಗೆ ಓದಿಡ್ತೀಯನ? ಯಾಕೆ ಮಾವ ಹಿಂಗೆ ಮಾಡಿದ್ರಿ? ನಾನಂದ್ರೆ ನಿಮ್ಗೆ ಇಷ್ಟನೇ ಇರಲಿಲ್ಲ. ನಾನು ಅಷ್ಟು ಪ್ರೀತಿ ಮಾಡ್ತೇನೆ ಅಂತ ಹೇಳಿದ್ರಿ, ಆದ್ರೆ ನಾನು ಅಷ್ಟು ಬ್ಯಾಡವಾಗಿಬಿಟ್ಟೇನು ನಿಮಗೆ? ಪ್ರೀತಿ ಮಾಡೋದು ಮಾಡಿ ಕೈ ಕೊಟ್ರಿ ಮಾವ. ಈಗ ಮದುವೆ ಆಗಿದ್ದೀರಿ, ಆದ್ರೆ ಆಕೆ ನೋಡಿದ್ರೆ ಬಸರದ ಅಂತಾಳ. ನೀವು ನೋಡಿದ್ರೆ ನಾನು ಆಕೆ ಜೊತೆ ಸಂಸಾರನ ಮಾಡಿಲ್ಲ ಅಂತ ಹೇಳ್ತೀರಿ. ನಾನು ಯಾವತ್ತು ನಂಬಲಿ? ನೀವು ಸಂಸಾರ ಮಾಡ್ದನ, ನೀವು ಆಕೆ ಜೊತೆ ಮಲ್ಕೊಳ್ಳೋದನ್ನ ಆಕೆಗೆ ಮಗು ಆಗ್ತತೇನ? ಹೇಳಿ ಮಾವ, ಯಾಕೆ ಹಿಂಗೆ ಮಾಡಿದ್ರಿ? ನೀವು ತಾಳಿ ಕಟ್ಟಿದ್ದು ನನಗೆ ಬೇಜಾರಿಲ್ಲ, ಆದರೆ ನನ್ನನ್ನು ಪ್ರೀತಿ ಮಾಡಿ ಅವ್ರ ಜೊತೆ ನೀವು ಸಂಸಾರ ಮಾಡಿದ್ರಂತ ಕೇಳಿ ನನಗೆ ನೋವಾಗತ್ತೆ ಮಾವ. ನೋಡು ಖುಷಿ, ನಾನು ಕುಡಿದ ಮತ್ತಲ್ಲಿ ಏನಾದರೂ ತಪ್ಪನ ಮಾಡಿರ್ಬೋದು, ಆದ್ರೆ ನಿನಗೆ ನಾನು ಮೋಸ ಮಾಡಿಲ್ಲ. ನಿನ್ನ ನಾನು ತುಂಬ ಪ್ರೀತಿ ಮಾಡ್ತೀನಿ ಖುಷಿ. ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತು. ಚಿಕ್ಕ ವಯಸ್ಸಿಂದನೂ ನಾವಿಬ್ಬರು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀವಿ. ಅಂಥದ್ರಾಗ ನಾನು ನಿನಗೆ ಮೋಸ ಮಾಡ್ತೀನ? ಮೋಸ ಮಾಡ್ತಿರ್ಲಿಲ್ಲ. ನನಗೆ ಆ ಸಿಟ್ನ್ಯಾಗ ಆಕೆ ಕುತ್ಕಿ ತಾಳಿ ಕಟ್ಬಿಟ್ನಿ. ಕುಡಿದ ನಿಷೇಧಾಗ ಆಕೆ ಜೊತೆ ಸಂಸಾರ ಮಾಡಿದ್ದೀನೇನೋ. ಆದ್ರೆ ಈಗ ನಾನು ಏನು ಮಾಡಲಿ ಹೇಳಿ ಖುಷಿ? ನೀನು ಏನು ಮಾಡಲಿ? ಹಾಗಾದ್ರೆ
ನಾನು ಹೇಳಿದ್ದನ್ನ ಮಾಡ್ತೀಯ ಮಾವ ನೀನು? ಸರಿ, ನೀನು ಏನು ಹೇಳಿದ್ರು ನಾನು ಮಾಡ್ತೇನೆ. ಏನು ಹೇಳು ಖುಷಿ? ನಿಜವಾಗ್ಲೂ ಮಾಡ್ತೀರಲ್ವಾ? ಹಾಗಾದರೆ ನಾನು ಹೇಳಿದಂಗೆ ಮಾಡಿ. ಅವಳು ಹೊಟ್ಟೆಲಿರೋ ಮಗು ಸಾಯ್ಬೇಕು. ಅವಳು ಈ ಮನೇಲಿ ಇರಬಾರ್ದು. ನೀವು ಕಟ್ಟಿರೋ ತಾಳಿನ ನೀವೇ ಕಿತ್ತು ಬಿಸಾಕಬೇಕು. ನೀವು ಕಟ್ಟಿರೋದು ನನಗೊಬ್ಬಳಿಗೆ ಅನ್ನೋ ಹಾಗಾಗಬೇಕು. ಈ ಊರ ಜನಕ್ಕೆಲ್ಲ ನಾನೊಬ್ಬಳೇ ನಿಮ್ಮ ಹೆಂಡತಿ ಆಗಿರಬೇಕು. ನಾನೇ ಮೊದಲನೇ ಹೆಂಡತಿ ಆಗಿರಬೇಕು, ನಾನೇ ಕೊನೆ ಹೆಂಡತಿ ಆಗಿರಬೇಕು. ಅದನ್ನು ಬಿಟ್ಟು ಅವಳ ಕೊರಳಲ್ಲಿ ನೀವು ಕಟ್ಟಿರೋ ತಾಳಿ ಇರಬಾರ್ದು ಮಾವ. ನಿಮ್ಮ ಮಗು ಅವಳ ಹೊಟ್ಟೆಯಲ್ಲಿ ಬೆಳೆಯೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗ್ತಾ ಇಲ್ಲ. ಅದನ್ನು ಸಾಯಿಸ್ಬಿಡ್ಬೇಕು. ಅದನ್ನು ಹೊಟ್ಟೆಯಲ್ಲಿನ ಸಾಯಿಸ್ಬಿಡ್ಬೇಕು ಮಾವ. ಅಯ್ಯೋ ಶಿವನ, ಯಾರು ಹೊಟ್ಟೆಗಿರೋ ಮಗುನ ಸಾಯಿಸ್ಬೇಕನ್ನ ತಾಳಿಕೆ? ಏನಾದರೂ ಮದು ಏನಾರ ಹೊಟ್ಟಿದ್ದಾಳೇನ? ಇಲ್ಲ ಮಾವ, ಆ ಪಿಂಡ ಈ ಭೂಮಿ ಮೇಲೆ ಬರಬಾರ್ದು. ಅದು ನಿಮ್ಮದೇ ಆಗಿರ್ಬೋದು. ಅದು ನನ್ನ ಹೊಟ್ಟೆಲಿ ಅಷ್ಟೇ ಬೆಳಿಬೇಕು. ಅದು ಇನ್ನೊಬ್ಬರ ಹೊಟ್ಟೆಲಿ ಬರೋದನ್ನು ನಾನು ನೋಡಲ್ಲ. ನಿಮ್ಮ ಮಗು ಅನ್ನೋದು ನನ್ನ ಹೊಟ್ಟೆಲಿ ಅಷ್ಟೇ ಇರಬೇಕು. ಅದನ್ನ ಬಿಟ್ಟು ಯಾವಳ ಹೊಟ್ಟೆಲಿ ಬೆಳೆಯೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗ್ತಾ ಇಲ್ಲ ಮಾವ. ಅವಳ ಹೊಟ್ಟೆಲಿರೋ ಮಗುನ ಸಾಯಿಸ್ಬೇಕು ಮಾವ. ಅದಿರಬಾರ್ದು. ಅದು ಈ ಭೂಮಿ ಮೇಲೆ ಬರಲೂಬಾರ್ದು. ನಾನು ಅದನ್ನು ಬರೋದಕ್ಕೂ ಬಿಡಲ್ಲ ಮಾವ. ಹೇಗಾದರೂ ಮಾಡಿ ನಾನು ಅದನ್ನು ಸಾಯಿಸ್ತೀನಿ. ಅಲ್ಲ, ನೀನು ಹೇಳೋದು ನಿನಗೆ ಅರ್ಥ ಆಗ್ತತಿ. ನೀನು ಏನು ಮಾತಾಡತ್ತಿ ಅನ್ನೋದು ನಿನಗೆ ಸ್ವಲ್ಪ ಆದರೂ ಜ್ಞಾನ ಐತಿ? ಜ್ಞಾನ ಇಟ್ಕೊಂಡೇ ಮಾತಾಡ್ತಿರೋದು ಮಾವ. ನನಗದೆಲ್ಲ ಗೊತ್ತಿಲ್ಲ. ನನಗಂತೂ ಆ ಮಗು ಭೂಮಿ ಮೇಲೆ ಬರಬಾರ್ದು. ಅವಳ ಹೊಟ್ಟೆ ಮುಂದೆ ಬರೋ ಅಷ್ಟರಲ್ಲಿ ಆ ಪಿಂಡ ಸತ್ತು ಹೋಗಿರಬೇಕು. ಆ ಪಿಂಡ ಈ ಭೂಮಿ ಮೇಲೆ ಕಾಲಿಡಬಾರ್ದು. ನಿಮ್ಮನ್ನು ಅಪ್ಪ ಅಂತ ಕರಿಬಾರ್ದು. ನಿಮ್ಮನ್ನು ನನ್ನ ಮಕ್ಕಳು ಮಾತ್ರ ಅಪ್ಪ ಅಂತ ಕರಿಬೇಕು ಹೊರತು ಬೇರೆ ಯಾವಳ ಮಕ್ಕಳು ನಿಮ್ಮನ್ನು ಅಪ್ಪ ಅಂತ ಕರೆಯೋದು ನನ್ನ ಕೈಯಿಂದ ಕೇಳಿಸ್ಕೊಳಕ್ಕಾಗಲ್ಲ ಮಾವ. ಇವಾಗಲೇ ಅವಳು ನಿಮಗೆ ರೀ ಅನ್ನೋದು ಕೇಳಿ ನನ್ನ ತಲೆ ಎಲ್ಲ ಕೆಟ್ಟು ಹೋಗ್ಬಿಟ್ಟೈತಿ. ಇನ್ನು ಅದೊಂದು ಬಂದು ನಿನ್ನ ಅಪ್ಪ 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 ಅಂತ ಅನ್ನಕತ್ರ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಇವಾಗ ಹೊಟ್ಟೆಯಲ್ಲಿರುವಾಗ ಅದ್ರ ಕತೆ ಮುಗಿಸ್ಬಿಡೋಣ ಮಾವ. ಅದ್ರ ಕತೆ ಮುಗಿಸ್ಬಿಡೋಣ. ಅಲ್ಲ ಖುಷಿ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಹೊಟ್ಟೆಗಿರೋ ಕೂಸನ್ನ ಕೊಲ್ಬೇಕನ್ನೋ ಮಾತಾಡ್ತಿಲ್ಲ. ನಿನಗೆ ನಾಚಿಕೆ ಬರಂಗಿಲ್ಲೇನು? ಅಲ್ಲ, ನಿನಗೊಂದು ಈಟ ಬುದ್ಧಿ ಬುಕಾಲ ಅನ್ನೋದು ಐತಿ. ಹಂಗದು ಬೆಳೆದು ದೊಡ್ಡಗಾಗ್ಬಿಟ್ಟೆ ನೀನು. ನಿನಗೊಂದು ಈಟರ ಖಬರು ಚೀ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಅಲ್ಲ ವೀರಣ್ಣ, ನೀನು ಆಕೆ ಮಾತು ಕೇಳಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಿ? ಇವಾಗ ಯಾರು ಬಸರದಾರೋ, ಯಾರು ಹೊಟ್ಟಿಲಿದಾರೋ? ಮದುವೆ ಏನಾದರೂ ಹೊಟ್ಟಿಲಿದಾಳೇನು? ಆಕೆ ಹೊಟ್ಟೆಗಿರೋ ಮಗುನ ನೀವು ಸಾಯಿಸ್ಬೇಕಂತ ಅನ್ಕೊಂಡಿರಿ? ನೋಡು, ನೀನು ಸುಮ್ಮನೆ ಇರು. ಒಂದು ಸ್ವಲ್ಪ ನಿಂಗೆ ಗೊತ್ತಾಗಲ್ಲ ಸಮಕ. ನನಗೆ ಗೊತ್ತಾಗಂಗಿಲ್ಲ. ಅಲ್ಲ ಅಣ್ಣ, ಒಂದು ಮಗು ಹೊಟ್ಟೆಗೆ ಬರೋದಂದ್ರೆ ಎಷ್ಟು ಖುಷಿ ಇರ್ತದೆ ಗೊತ್ತು. ಆದ್ರೆ ನೀವಿಬ್ಬರು ಸೇರಿ ಅದನ್ನ ಕೊಲ್ಬೇಕಂತ ಯೋಚನೆ ಮಾಡಕತ್ರಿ. ಯವ್ವ, ನೀನು ಅದಕ್ಕೆ ಸಪೋರ್ಟ್ ಮಾಡತ್ತೇನ್ರಿ? ನೋಡಿ ಅಕ್ಕ, ನೀವು ಬರಬೇಕು, ತಿನ್ನಬೇಕು, ಕುಂದ್ರಬೇಕು, ಹೋಗ್ತಾ ಇರಬೇಕು. ಅಷ್ಟೇ ನಿಮ್ಗೆ ಇಲ್ಲಿ ಬರೋ ಅಧಿಕಾರ ಇರೋದು. ಅದನ್ನು ಬಿಟ್ಟ ನೀವು ನನ್ನ ಗಂಡನ ವಿಷಯಕ್ಕೆ, ನನ್ನ ಸಂಸಾರದ ವಿಷಯಕ್ಕೆ ನೀವು ಕಾಲು ಹಾಕಬೇಡ್ರಿ, ಮೂಗು ತೋರ್ಸಕ್ಕೆ ಬರಬೇಡ್ರಿ. ನೀವು ಇದಕ್ಕೆಲ್ಲ ಸಂಬಂಧ ಇಲ್ಲ. ನೀವು ಎಷ್ಟೇ ಇದ್ದರೂ ತಂಗಿ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಅದನ್ನ ಬಿಟ್ಟು ಅದ್ಯಾಕೆ ಹಾಗಾಯಿತು, ಇದ್ಯಾಕೆ ಹೀಗಾಯಿತು ಅಂತ ಕೇಳೋ ಅವಶ್ಯಕತೆ ನಿಮಗಿಲ್ಲ. ಇದು ನನ್ನ ಮನೆ, ನಾನು ಹುಟ್ಟಿ ಬೆಳೆದಿರೋ ಮನೆ ಐತಿದು. ಇಲ್ಲಿ ನನಗೂ ಎಲ್ಲ ಕೇಳೋಕೆ ಅಧಿಕಾರ ಐತಿ. ಹಾಂ, ನೀನು ಯಾವಳೆ ನನಗೆ ಅಧಿಕಾರ ಇಲ್ಲ ಅನ್ನಕ? ನಾನು ನಮ್ಮ ಅಣ್ಣನ ಕೇಳ್ತಾ ಇರೋದು, ನಿನ್ನ ನೀನು ಕೇಳ್ತಾ ಇಲ್ಲ ಖುಷಿ. ನೋಡಕ್ಕ, ನನಗೆ ಕೋಪ ಬರೆಸ್ಬೇಡ. ನಾನು ಇವಾಗ ಹೇಳಕತ್ತಾನ, ನನ್ನ ಆಸೆಗಳ, ನನ್ನ ಆಕಾಂಕ್ಷೆಗಳಿಗೆ ನೀನು ಕಲ್ಲು ಹಾಕಕ್ಕೆ ಬರಬೇಡ. ಆ ಮಗು ಈ ಭೂಮಿ ಮೇಲೆ ಬರೋಕೆ ನಾನಂತೂ ಬಿಡಲ್ಲ. ನೀನು ಏನು ಮಾಡ್ತೀವೋ ಮಾಡ್ಕೊ ಹೋಗು. ನೀವೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಹೊಟ್ಟೆಲಿರೋ ಕೂಸನ್ನ ಕೊಲ್ತೀನಿ ಅಂತೀಯಲ್ಲ, ನಿನಗೆ ನಾಚಿಕೆ ಆಗಂಗಿಲ್ಲ? ಛೀ, ನೀನು ಒಂದು ಹೆಣ್ಣು ಜನ್ಮಕ್ಕೆ ಅವಮಾನ ನೀನು. ನೋಡಕ್ಕ, ನೀನು ಇದರಲ್ಲಿ ಮೂಗು ತೋರಿಸ್ಬೇಡ ಅಂತ ನಾನು ಅವಾಗಿಂದ ಹೇಳಕತ್ತೀನಿ. ಆ ಮಧು ನಿನಗೇನಾಗಬೇಕು? ನಿನ್ನ ಅಕ್ಕನ ಅಥವಾ ನಿನ್ನ ತಂಗಿನ ಅಥವಾ ನಿನ್ನ ಮಗಳ? ಹಾಂ, ಅವಳೇನು ನಿನ್ನ ಮಗಳ ಥರ ಅವಳಿಗೆ ಬಂದು ಸಪೋರ್ಟ್ ಮಾಡ್ತೀಯಲ್ಲ? ಅವಳೇನಾದರೂ ನಿನ್ನ ಮಗಳೇನು? ನೋಡು, ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಅವ್ರು ನಮ್ಮ ಮಕ್ಕಳೇ ಆಗಬೇಕಾಗಿಲ್ಲ, ನಮ್ಮ ಅಕ್ಕ ತಂಗಿನ ಆಗಬೇಕಾಗಿಲ್ಲ. ಅವ್ರು ನಮ್ಗೆ ಹತ್ತಿರದವ್ರಾಗಿರ್ಬೇಕು. ಅಂದ್ರೆ ಅವ್ರು ನಮ್ಗೆ ಕಷ್ಟನೆಲ್ಲ ಹೇಳ್ಕೊಂಡಿರ್ತಾರೆ. ಈಗ ಅವಳು ನನ್ನ ಅಣ್ಣನ ಹೆಂಡತಿ ಅದಾಳ. ಆಕೆಗೆ ನಾನು ಹೇಗೆ ಮೋಸ ಮಾಡಲಿ? ನನ್ನನ್ನು ನಂಬಿದಾಳಾಕಿ. ಪಾಪ ಅವಳಿಗೆ ನಾನು ದ್ರೋಹ ಮಾಡ್ಬೇಕೇನು? ನೀವು ಮಾಡ್ತಿರೋ ಸತ್ಯನೆಲ್ಲ ನಾನು ಅವಳಿಗೆ ಹೇಳ್ತೀನಿ. ನೀನೇನಾದರೂ ಹೇಳಿದ ಇನ್ನೊಂದು ಸಾರಿ ನೀನು ಈ ಮನೆಗೆ ಬರೋಕೆ ನಾನು ಬಿಡಂಗಿಲ್ಲ. ಏನು ಮಾವ, ಹೇಳಿದ ಕರೆನಾ ಸುಳ್ಳ? ಅತ್ತೆ, ನೀವು ಹೇಳಿ. ಓಹೋ, ಅವ್ವನ ಅನ್ನನ ನನ್ನ ಮೇಲೆ ಎತ್ತು ಕಟ್ಟಿ ಹಾಕ್ಬಿಡತ್ತೇನ? ಹಾಕ ಹಾಂ, ತವ್ರ ಮನೆ ಎಷ್ಟೊತ್ತಿದ್ರು ನಮ್ಗೆ ಹೊರಗಿನ ಮನೆ ನಾಕತಿ. ತಂದೆ ತಾಯಿವರೆಗೂ ಇದು ನಮ್ಮ ಮನೆ. ಮದುವೆ ಆಗಿ ಹೋದ್ಮೇಲೆ ಇದು ಇನ್ಯಾರ್ದೋ ಮನೆ ಆಗ್ತತಿ ಅಂತ ಅಂದ್ಕೊಂಡಿದ್ನಿ. ಆದರೆ ನಮ್ಮವ್ವ ನನಗೆ ಬಿಟ್ಟ ನಿನಗೆ ಸಪೋರ್ಟ್ ಮಾಡಕತ್ತಾಳೇನು? ಆತಾತು, ನಾನು ಈ ಮನೆಗೆ ಕಾಲಿಡಂಗಿಲ್ಲ. ಆದ್ರೆ ನೀವು ಮಾಡ್ತಿರೋದು ತಪ್ಪು. ಆ ದೇವ್ರು ನಿಮ್ಗೆ ಶಿಕ್ಷೆ ಕೊಡ್ತಾನೆ. ನಿಮ್ಗೆ ಒಂದು ಗತಿ ಕಾಣಿಸ್ಲಿ ಬಿಡಕ್ಕ. ದೇವ್ರು ನಮ್ಗೊಂದು ಗತಿ ಕಾಣಿಸ್ಲಿ. ನಾವು ತಯಾರಾದೋ, ಎಲ್ಲದಕ್ಕೂ ತಯಾರಾಗಿ ನಿಂತೇವಿ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ನಿಮ್ಮ ಸಂಸಾರದ ವಿಷಯದಲ್ಲಿ ನಾನು ಬರಲ್ಲ. ನಾನು ಇಲ್ಲಿಂದ ಹೋಗ್ತೀನಿ. ಇನ್ನು ಮುಂದೆ ಇಲ್ಲಿ ಕಾಲು ಕೂಡ ಇಡಂಗಿಲ್ಲ ನಾನು.